ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ನಮ್ಮ ಜಗತ್ತಿನಲ್ಲಿ ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ಅಪ್ಲಿಕೇಶನ್ ವಾಟ್ಸ್ಆ್ಯಪ್. ನಮ್ಮ ಭಾರತದಲ್ಲಂತೂ ಪ್ರತಿಯೊಬ್ಬರೂ ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತೀವಿ. ಒಂದು ಹೊಸ ಫೋನ್ ತೊಗೊಂಡ ತಕ್ಷಣ ಫಸ್ಟ್ ಇನ್ಸ್ಟಾಲ್ ಮಾಡುವಂಥ ಅಪ್ಲಿಕೇಶನ್ನೇ ವಾಟ್ಸಪ್ ಆಗಿರುತ್ತೆ ಆಯ್ತಾ. ವಾಟ್ಸಪ್ ಅವರು ಈ ವಾರ ಕೆಲವೊಂದು ಹೊಸ ಅಪ್ಡೇಟ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಯಾವುದೆಲ್ಲ ಹೊಸ ಅಪ್ಡೇಟ್ ಇದೆ, ಅದು ಯಾವ ರೀತಿ ಯೂಸ್ ಆಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಅಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ವಾಟ್ಸ್ಆ್ಯಪ್ನ ಮೊದಲನೇ ಹೊಸ ಫೀಚರ್ ಯಾವುದಪ್ಪ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇದಕ್ಕಿಂತ ಮುಂಚೆ ವ್ಯೂ ಒನ್ಸ್ ಅಂತ ಒಂದು ಫೀಚರ್ ತೊಗೊಂಡ್ಬಂದಿದ್ರು. ನಿಮ್ಮ ಫ್ರೆಂಡಿಗೆ ಆ ಒಂದು ವ್ಯೂ ಒನ್ಸ್ನ ಮುಖಾಂತರ ಫೋಟೋ ವಿಡಿಯೋ ಕಳಿಸಿದ್ರೆ, ನೀವು ಯಾರಿಗೆ ಕಳಿಸಿರ್ತೀರಾ ಅವರು ಆ ಒಂದು ಫೋಟೋ ಅಥವಾ ವಿಡಿಯೋನ ಒಂದು ಸಲ ಮಾತ್ರ ನೋಡೋಕೆ ಸಾಧ್ಯ. ಅದಾದ ನಂತರ ಆಟೋಮೆಟಿಕ್ ಆಗಿದ್ದು ಡಿಲೀಟ್ ಆಗಿಬಿಡುತ್ತೆ ಆಯ್ತಾ. ಆದರೆ ನೀವು ಯಾರಿಗೆ ಕಳಿಸಿರ್ತೀರ ಅವರು ಸ್ಕ್ರೀನ್ ಶಾಟ್ ಅಂತ ತಕ್ಕೊಬೋದಾಗಿತ್ತು. ಸೊ ಒಂದ್ಸಲ ಕಳಿಸಿದ ತಕ್ಷಣ ಅವರು ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಆಯ್ತಾ. ಸೊ ಒಂದು ರೀತಿಯ ಆ ಒಂದು ವ್ಯೂ ಒನ್ಸ್ ಫೀಚರ್ ಯೂಸೇ ಇಲ್ದಂಗೆ ಆಗ್ಬಿಡ್ತಿತ್ತು. ಬಟ್ ಇದೀಗ ಈ ಒಂದು ಹೊಸ ಫೀಚರ್ನಲ್ಲಿ ನೀವು ಸ್ಕ್ರೀನ್ಶಾಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಯಾರಿಗೆ ಕಳಿಸಿರ್ತೀರ ಅವರು ತೆಗೆಯೋದಕ್ಕಾಗಲ್ಲ, ಅಥವಾ ನಿಮಗೆ ಯಾರು ಕಳಿಸಿರ್ತೀರ ವ್ಯೂ ಒನ್ಸ್ ಫೋಟೋ ವಿಡಿಯೋನ ಅಲ್ಲಿ ಕೂಡ ಸ್ಕ್ರೀನ್ಶಾಟನ್ನು ತೆಗೆಯೋದಕ್ಕಾಗೋದಿಲ್ಲ. ಸೊ ಸೂಪರ್ ಫೀಚರ್ ಅಂತ ಅನ್ನಿಸ್ತು. ಇನ್ ಕೇಸ್ ಏನೋ ಪ್ರೈವೇಟ್ ಫೋಟೋನ ಕಳಿಸ್ಬೇಕು ಅಂತ ಅಂದರೆ ನೋಡಿ, ಈ ಥರ ವ್ಯೂ ಒನ್ಸ್ ಅಂತ ಕಳಿಸಿದ್ರೆ ಅವರು ಸ್ಕ್ರೀನ್ಶಾಟ್ನ ತೆಗೆಯೋದಕ್ಕಾಗೋದಿಲ್ಲ ಮತ್ತು ಆಟೋಮೆಟಿಕ್ ಆಗಿ ಅವ್ರ ಡಿವೈಸಿಂದ ಆ ಒಂದು ಫೋಟೋ ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ. ಸೂಪರ್ ಫೀಚರ್ ಅನ್ನಿಸ್ತು. ಇನ್ನು ಎರಡನೇದಾಗಿ ನಾವು ವಾಟ್ಸಪ್ನಲ್ಲಿ ಎಷ್ಟೋ ಗ್ರೂಪಲ್ಲಿ ಜಾಯ್ನ್ ಆಗಿರ್ತೀವಿ ಆಯ್ತಾ. ಹೆಂಗಾಗ್ಬಿಡುತ್ತೆ ಅಂತಂದರೆ ಕೆಲವೊಂದು ಹೆವಿ ಇರಿಟೇಟಿಂಗ್ ಗ್ರೂಪ್ಗಳಿರ್ತವೆ, ಅದರಿಂದ ಎಕ್ಸಿಟ್ ಆಗಂಗೂ ಇಲ್ಲ ಏನಂತ್ಕೋತಾರೋ ಅಂತ, ಈ ಕಡೆ ಇರಂಗೂ ಇಲ್ಲ, ಹಿಂಸೆ ತಡ್ಕೊಬೇಕಾಯ್ತಾ. ಸೊ ಆ ಒಂದು ಟೈಮಲ್ಲಿ ಒಂದು ಹೊಸ ಫೀಚರ್ ಯೂಸ್ ಆಗುತ್ತೆ. ಇನ್ಮೇಲೆ ನೀವು ವಾಟ್ಸಪ್ ಗ್ರೂಪಿಂದ ಸೈಲೆಂಟಾಗಿ ಹೊರಡೋಗ್ಬೋದು. ಸೊ ಯಾರಿಗೂ ಅದು ನೋಟಿಫಿಕೇಶನ್ ಕಳಿಸಲ್ಲ, ಅಲ್ಲಿ ತೋರಿಸಲ್ಲ ಎಕ್ಸಿಟ್ ದ ಗ್ರೂಪ್, ಲೆಫ್ಟ್ ದ ಗ್ರೂಪ್ ಅಂತ ಏನೂ ತೋರಿಸಲ್ಲ. ಸೈಲೆಂಟಾಗಿ ಗ್ರೂಪಿಂದ ಹೊರಡೋಗ್ಬೋದು. ಇದಿರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ ಜನಗಳಿಗೆ. ಅವ್ರು ಹೋಗ್ಬಿಟ್ಟು ಗ್ರೂಪ್ ಒಳಗೆ ಯಾರಿದ್ದಾರೆ ಪಾರ್ಟಿಸಿಪೆಂಟ್ಸ್ ನೋಡಿದಾಗ ಗೊತ್ತಾಗ್ಬೋದು. ಅನ್ನೋದು ಬಿಟ್ಟರೆ ಸೈಲೆಂಟಾಗಿ ನೀವು ಹೊರಡೋಗ್ಬೋದು. ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಅನ್ನಿಸ್ತು. ನಿಮ್ಮಲ್ಲಿ ತುಂಬ ಜನಕ್ಕೆ ಹೆವಿ ಯೂಸ್ ಆಗುತ್ತೆ, ನನಗೂ ಕೂಡ ಹೆವಿ ಯೂಸ್ ಆಗುತ್ತೆ. ಸೊ ಇರಿಟೇಟಿಂಗ್ ಗ್ರೂಪ್ಗಳಿಂದ ಕೆಲವೊಂದು ಫ್ಯಾಮಿಲಿ ಗ್ರೂಪು ಅಥವಾ ಫ್ರೆಂಡ್ಸ್ ಗ್ರೂಪು ಸುಮ್ಮನೆ ಏನೋ ಕಾಲ್ ಎಳಿತಾ ಇರ್ತಾರೆ, ಸುಮ್ಮನೆ ಬೆಳೆದಿರೋ ಮೆಸೇಜ್ ಆಗ್ತಾ ಇರ್ತಾರೆ, ಯಾವುದೋ ಇನ್ನೊಂದು ಪಬ್ಲಿಕ್ ಗ್ರೂಪ್ ಇರುತ್ತೆ. ಸೊ ಅದರಿಂದ ಸೈಲೆಂಟಾಗಿ ಎಕ್ಸಿಟ್ ಆಗ್ಬೋದು. ಸೊ ನೋಡಿ, ಯೂಸ್ ಆಗುತ್ತೆ. ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ಒಂದು ಫೀಚರ್ ಬೀಟಾ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರಲ್ಲಿ ಬಂದಿರುತ್ತೆ. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು ಇದು ಕೂಡ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಆಯಿತಾ. ಎಷ್ಟೋ ಸಲ ನಾವು ಆನ್ಲೈನ್ ಇರ್ತೀವಿ ಆಯಿತಾ, ಆ ಟೈಮಲ್ಲಿ ನಾವು ಲಾಸ್ಟ್ ಸೀನ್ನ ನಾವು ಡಿಸೇಬಲ್ ಮಾಡಿದರೂ ಕೂಡ, ಯಾರಿಗೂ ಪ್ರೈವೇಟಾಗಿ ಇಟ್ಟಿದ್ರು ಕೂಡ ನಾವು ಆನ್ಲೈನ್ ಬಂದಾಗ ಆನ್ಲೈನ್ ಅಂತ ತೋರಿಸುತ್ತದು ಆಯಿತಾ. ನಾವು ಲಾಸ್ಟ್ ಸೀನ್ ಡಿಸೇಬಲ್ ಮಾಡಿದ್ರು ಕೂಡ ಆನ್ಲೈನ್ ಇದ್ದಾಗ ಆನ್ಲೈನ್ ತೋರಿಸುತ್ತೆ. ಬಟ್ ಇದೀಗ ಈ ಒಂದು ಆನ್ಲೈನ್ ಅನ್ನೋ ಒಂದು ಸ್ಟೇಟಸ್ ಏನು ಬರುತ್ತಲ್ವ, ಅದನ್ನು ಕೂಡ ಪರ್ಟಿಕ್ಯುಲರ್ ಪರ್ಸನ್ಗಳಿಗೆ ಡಿಸೇಬಲ್ ಮಾಡ್ಬೋದು. ಅಂದರೆ ನಿಮಗೆ ಯಾರಿಗೆ ನೀವು ತೋರಿಸೋದು ಬೇಡ ಆಯಿತಾ. ಯಾರೊಬ್ಬ ಹೆವಿ ಇರಿಟೇಟ್ ಮಾಡ್ತಿದ್ದಾನೆ, ಯಾರೊಬ್ಬಳು ಹೆವಿ ಇರಿಟೇಟ್ ಮಾಡ್ತಾ ಇದ್ದಾಳೆ ಅಂಥವ್ರ ಹತ್ರ ನೀವು ಆರಾಮಾಗಿ ಅವ್ರದ್ದು ಪರ್ಟಿಕ್ಯುಲರ್ ಪರ್ಸನ್ನ ನೀವು ಬೇಕಾದ್ರೆ ಹೈಡ್ ಮಾಡ್ಬೋದು, ಆ ಒಂದು ಸ್ಟೇಟಸ್ ಕಾಣದಿರೋ ರೀತಿ. ಸೊ ಇದು ಒಂದು ಹೊಸ ಫೀಚರ್. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ನೀವು ಎಲ್ರಿಗೂ ಹೈಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ರಿಗೂ ಆನ್ಲೈನ್ ತೋರಿಸಿ. ಬಟ್ ಯಾರೋ ಒಂದು ಇಬ್ಬರು ಜನಕ್ಕೆ ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ಈ ಒಂದು ಆನ್ಲೈನ್ ಹೈಡ್ ಮಾಡುವಂಥ ಫೀಚರ್ ಯೂಸ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ನಾವು ಎಷ್ಟೋ ಸಲ ವಾಟ್ಸಪ್ ಗ್ರೂಪ್ಗೆ ಬೇಡ ಅಂದ್ರೂ ಕೂಡ ಅವಶ್ಯಕತೆ ಇರುತ್ತೆ ಜಾಯ್ನ್ ಆಗುವಂಥದ್ದು ಆಯಿತಾ. ಅದರಲ್ಲಿ ಏನೋ ಟ್ರಿಪ್ ಪ್ಲಾನ್ ಆಗ್ತಾ ಇರುತ್ತೆ, ಯಾರೋ ಬೇರೆ ಬೇರೆ ಗೊತ್ತಿಲ್ಲರೋ ಜನ ಎಲ್ಲ ಇರ್ತಾರೆ. ಸೊ ಒಂದು ಗ್ರೂಪಿಗೆ ನೀವು ಜಾಯ್ನ್ ಆಗಬೇಕು. ಏನಕ್ಕೆಂದರೆ ಟ್ರಿಪ್ಪು ಒಟ್ಟಿಗೆ ಹೋಗೋದ್ರಿಂದ ಆ ಗ್ರೂಪಿಗೆ ಆ್ಯಡ್ ಮಾಡ್ಬೇಕು ನಿಮ್ಮನ್ನು. ಸೊ ಆ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಜನ ಎಲ್ಲ ಇದ್ದಾರೆ ಆಯಿತಾ, ನಿಮ್ಮ ನಂಬರ್ ಅವ್ರು ಯಾರಿಗೂ ಕಾಣಿಸ್ಬಾರ್ದು ಅಂತ ಅಂದರೆ ನೀವು ಆ ಗ್ರೂಪಿಗೆ ಜಾಯ್ನ್ ಆಗೂ ಕೂಡ ನಿಮ್ಮ ನಂಬರನ್ನು ಹೈಡ್ ಮಾಡ್ಬೋದು. ಈ ಒಂದು ಫೀಚರ್ ಕೂಡ ಬರ್ತಿರುವಂಥದ್ದು ಹೆವಿ ಯೂಸ್ ಆಗುವಂಥ ಫೀಚರ್ ನಂಗೆ ಅನ್ನಿಸ್ತಂಗೆ. ಇಷ್ಟು ದಿನ ನೀವು ಯಾರ ಗ್ರೂಪಲ್ಲಿ ಇದ್ದಾರೆ ಅಂತ ಪ್ರತಿಯೊಬ್ಬರು ನಂಬರ್ ನೀವು ಆರಾಮಾಗಿ ನೋಡ್ಕೊಬೋದು. ಅಲ್ಲಿ ನಾವು ತೋರಿಸ್ಬಿಡುತ್ತಲ್ಲಿ ಪಟ್ ಅಂತ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಪರ್ಸನಲ್ ನಂಬರ್ ಸೇವ್ ಮಾಡ್ಕೊಬೋದು. ಸೊ ಈ ರೀತಿ ಎಲ್ಲ ಇರ್ತಿತ್ತು. ಬಟ್ ಇದೀಗ ಆ ಗ್ರೂಪ್ ಒಳಗಡೆ ಒಂದು ಟಾಸ್ಕ್ ಬರುತ್ತೆ ನಿಮಗೆ, ಹೈಡ್ ನಂಬರ್ ಅಂತ ಬರುತ್ತೆ ಇದೆ. ಸೊ ನೀವು ಹೈಡ್ ನಂಬರ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಮೊಬೈಲ್ ನಂಬರ್ನ ಅದ್ರಲ್ಲಿ ತೋರಿಸೋದಿಲ್ಲ. ಸೊ ತುಂಬ ಒಳ್ಳೆಯ ಫೀಚರ್ ಇದಾಗಿರುವಂಥದ್ದು ಆಯಿತಾ. ಸೊ ಹೆವಿ ಜನಕ್ಕೆ ಯೂಸ್ ಆಗುತ್ತೆ, ನಮಗೂ ಕೂಡ ಹೆವಿ ಯೂಸ್ ಆಗುತ್ತೆ. ಸೊ ಟೆಂಪ್ರರಿ ಗ್ರೂಪ್ಗಳು ಅನ್ನೋನ್ ಜನಗಳ ಜೊತೆ ಜಾಯ್ನ್ ಆಗೋದಿನ ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ ಒಂದು ಫೀಚರ್ ಬಂತು ಅಂದರೆ. ಸೊ ಟೆಸ್ಟ್ ಆಗ್ತಾ ಇದೆ ಸದ್ಯದಲ್ಲೇ, ಇದು ಬರುತ್ತೆ ವಾಟ್ಸಪ್ಗೆ. ಸೊ ಸೂಪರ್ ಫೀಚರ್ ಅನ್ನಿಸ್ತು. ಇನ್ನು ಟೆಕ್ ನ್ಯೂಸಲ್ಲೂ ಕೂಡ ನೆಕ್ಸ್ಟ್ ಫೀಚರ್ ಬಗ್ಗೆ, ಈ ಒಂದು ಫೀಚರ್ ಬಗ್ಗೆ ಮಾತನಾಡಿದ್ದೆ. ಡಿಲೀಟ್ ಫಾರ್ ಎವ್ರಿ ಒನ್, ಇದಕ್ಕಿಂತ ಮುಂಚೆ 16 ನಿಮಿಷ ಇತ್ತು, ನಂತರ 1 hour. ಇದೀಗ ಡಿಲೀಟ್ ಫಾರ್ ಎವ್ರಿ ಒನ್ನ ಲಿಟ್ರಲಿ 2 ದಿನದ ಒಳಗೆ ಬೇಕಾದರೂ ಕೂಡ ಮಾಡ್ಬೋದು ನೀವು. 2 ದಿನ, ಈಗ ಇವತ್ತು ನೀವೇನೋ ಟೆಕ್ಸ್ಟ್ ಕಳಿಸಿರ್ತೀರ, ಮಿಸ್ ಆಗ್ಬಿಟ್ಟು ಏನೋ ತಪ್ಪಾಗಿ ಅಥವಾ ಏನೋ ಡಂಬಾಗಿ ಏನೋ ಕಳಿಸಿರ್ತೀರ, 2 ದಿನ ಬಿಟ್ಬಿಟ್ಟು ಬೇಕಾದರೂ ಬಿಫೋರ್ 2 ದಿನದ ಒಳಗಡೆ ಬೇಕಾದರೂ ನೀವು ಆ ಒಂದು ಮೆಸೇಜ್ನ ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಬಹುದು. ಕೆಲವು ಜನಕ್ಕೆ ಇದು ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಕೆಲವೊಂದು ಸಲ ಕೆಲವೊಬ್ರು ಡ್ರಿಂಕ್ ಮಾಡಿರ್ತಾರೆ,
ಆ ಟೈಮಲ್ಲಿ ಏನೋ ಬಾಡ 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 ಅಂತ ಮೆಸೇಜ್ ಮಾಡಿರ್ತಾರೆ, ಕೆಲವೊಂದ್ಸಲ ನಿದ್ದೆಗಣ್ಣಲ್ಲಿ ಏನೋ ಮೆಸೇಜ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಮೋಸ್ಟ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಯೂಸ್ ಆಗಬಹುದೇನೋ ಗೊತ್ತಿಲ್ಲಪ್ಪ. ಇನ್ನು ಮುಂದಿನ ಯೂಸ್ ಆಗ್ಬೋದೇನೋ. ಇನ್ನು 6ನೇ ಫೀಚರ್ ಬಂದ್ಬಿಟ್ಟು ಗ್ರೂಪ್ ಅಡ್ಮಿನ್ಗಳಿಗೆ ಆಯ್ತಾ. ಗ್ರೂಪ್ ಅಡ್ಮಿನ್ಗಳು ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ವ, ಕೆಲವೊಂದ್ಸಲ ಲಿಂಕ್ ಕಳಿಸ್ತಾರೆ ಆಯ್ತಾ ಗ್ರೂಪಿಗೆ ಜಾಯ್ನ್ ಆಗಿ ಅಂತ. ನೀವು ಕ್ಲಿಕ್ ಮಾಡಿದ್ಮೇಲೆ ಪಟ್ಟಂದ ಜಾಯ್ನ್ ಆಗ್ಬೋದು ಆಯ್ತಾ. ಬಟ್ ಇದೀಗ ಗ್ರೂಪ್ ಅಡ್ಮಿನ್ಗೆ ಒಂದು ಪವರ್ನ ಕೊಡ್ತಾ ಇದ್ದಾರೆ ಆಯ್ತಾ. ಯಾರು ಬೇಕಾದ್ರೂ ಗ್ರೂಪಿಗೆ ಜಾಯ್ನ್ ಆಗ್ಬೋದು ನೀವು ಲಿಂಕ್ ಕಳಿಸ್ಬಿಟ್ರೆ. ಸೊ ಆ ರೀತಿ ಅಲ್ಲ, ನೀವು ಅಪ್ರೂವ್ ಮಾಡೋ ಥರ ಗ್ರೂಪ್ ಅಡ್ಮಿನ್ನು ಅಪ್ರೂವ್ ಮಾಡ್ಬೋದು. ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ರಿಕ್ವೆಸ್ಟ್ ಕಳಿಸ್ಬೇಕು, ನಂತರ ಆ ಅಡ್ಮಿನ್ನು ನಿಮ್ಮನ್ನು ಅಪ್ರೂವ್ ಮಾಡಬೇಕು. ಸೊ ಅದರಿಂದ ಯಾರ್ಯಾರೋ ಜನ ಬರೋದನ್ನು ನಂಗೆ ಅನ್ನಿಸ್ತಂಗೆ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು, ನಂಗೆ ಅನ್ನಿಸ್ತಂಗೆ ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಹೆಂಗೆ ಸೇಫ್ ಆಗುತ್ತೆ ಅಂತ ಅಂದರೆ, ಇದು ಲಿಂಕ್ ಕಳಿಸಿದ ತಕ್ಷಣ ಯಾರು ಬೇಕಾದ್ರೂ ಜಾಯ್ನ್ ಆಗೋ ರೀತಿ ಇದ್ದಿದ್ರೆ, ನೀವೊಂದು ಸ್ಕೂಲು ಟೀಚರು ಮಕ್ಕಳೆಲ್ಲ ಒಂದು ಗ್ರೂಪ್ ಮಾಡಿರ್ತಾರೆ ಅಂದ್ಕೊಳ್ಳಿ ಆಯಿತಾ. ಯಾರೋ ಒಬ್ಬ ಕಂತ್ರಿ ಕಿಡ್ ಒಬ್ಬ ಹುಡುಗ ಇರ್ತಾನೆ, ಅವನೇನು ಮಾಡ್ತಾನೆ, ತಗೋ ಯಾರಿಗೋ ಅವ್ನ ಫ್ರೆಂಡು ಅವ್ರ ಹೊರಗಡೆ ಸ್ಕೂಲಿಂದ ಹೊರಗಡೆ ಅವ್ನು ಯಾರೋ ಒಬ್ಬನಿಗೆ ಲಿಂಕ್ ಕಳಿಸ್ಬಿಟ್ಟು ಜಾಯ್ನ್ ಆಗು. ಅಲ್ಲಿ ಗ್ರೂಪ್ ಒಳಗೆ ಏನಾದರೂ ಫುಲ್ ಏನಾದರೂ ಟೀಚರ್ಗೆ ಅದು ಇದು ಅನ್ನೋ ಹಿಂಗೆಲ್ಲ ಯಾರು ಅನ್ನೋ ಥರ ಇದ್ದರೆ ನೋಡಿ, ಗ್ರೂಪ್ ಅಡ್ಮಿನ್ ಟೀಚರ್ ಆಗಿದ್ರೆ ಆ ರೀತಿ ರಿಸ್ಟ್ರಿಕ್ಟ್ ಮಾಡ್ಬೋದು ಆಯಿತಾ. ಅಪ್ರೂವ್ ಇಲ್ಲದೆ ಒಳಗಡೆ ಯಾರು ಎಂಟರ್ ಆಗೋದಕ್ಕಾಗೋದಿಲ್ಲ. ಸೊ ಇದು ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗುತ್ತೆ, ಚೆನ್ನಾಗಿ ಮಾಡ್ತದೆ, ಒಳ್ಳೊಳ್ಳೆ ಒಂದು ಫೀಚರ್ನ ವಾಟ್ಸಪ್ಪಲ್ಲಿ ತೊಗೊಂಬರ್ತದೆ. ನೆಕ್ಸ್ಟು ಫೀಚರ್ ಕೂಡ 7ನೇ ಫೀಚರ್ ಕೂಡ ಗ್ರೂಪ್ ಅಡ್ಮಿನ್ಗಳಿಗೇನೆ ಆಯಿತಾ. ಸೊ ಇದೀಗ ಗ್ರೂಪ್ ಅಡ್ಮಿನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಬಹುದು ಪ್ರತಿಯೊಬ್ಬರು, ಯಾರು ಬೇಕಾದರೂ. ಇದಕ್ಕಿಂತ ಮುಂಚೆನೇ ಮಾತಾಡಿದೆ ನಾನು, ಹಳೆ ಟೆಕ್ನಿಕ್ಸಲ್ಲಿ ಹೇಳ್ತಾ ಇದ್ದೆ. ಸೊ ಇದೀಗ ಒಂದು ಫೀಚರ್ ಬಂದಿರುವಂಥದ್ದು. ಸೊ ಆ್ಯಂಡ್ರಾಯ್ಡ್ನಲ್ಲಿ ನೀವು ಯಾರು ಮೆಸೇಜ್ ಮಾಡಿದ್ರು ಕೂಡ ಅಡ್ಮಿನ್ನು ಪ್ರತಿಯೊಂದು ಫೀಚರ್ನ ಕೂಡ, ಪ್ರತಿಯೊಂದು ಫೋಟೋಸು ವಿಡಿಯೋಸು ಅಥವಾ ಟೆಕ್ಸ್ಟನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಬಹುದು. ಕಂಪ್ಲೀಟ್ ಕಂಟ್ರೋಲ್ ಒಂದು ಅಡ್ಮಿನ್ ಕೈಲಿರುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಅಂತ ನಂಗೆ ಅನ್ನಿಸ್ತಂಗೆ ಅವ್ರು ತುಂಬ ಜಾಸ್ತಿ ಪವರ್ನ ಅಡ್ಮಿನಿಗೆ ಕೊಡ್ತಾ ಇದ್ದಾರೆ. ಇನ್ನು ಇವತ್ತಿನ ಕೊನೆಯ ವಾಟ್ಸಪ್ ಫೀಚರ್ ಬಂದ್ಬಿಟ್ಟು ಲಾಗಿನ್ನು. ಸೊ ಲಾಗಿನ್ ಅಲರ್ಟು. ಸೊ ಇನ್ ಕೇಸ್ ನೀವು ಈಗ ಹೆಂಗಂದರೆ ಮಲ್ಟಿ ಡಿವೈಸ್ ಫೀಚರ್ ಬಂದಿದೆ, ಮಲ್ಟಿಪಲ್ ಡಿವೈಸ್ಗಳಲ್ಲಿ ಇದೀಗ ವಾಟ್ಸಪ್ನ ಯೂಸ್ ಮಾಡ್ಬೋದು. ಹ್ಯಾಕರ್ಸ್ಗಳು ಮಿಸ್ ಆಗಿ ಹ್ಯಾಕ್ ಮಾಡಿಬಿಟ್ಟು ಬೇರೆ ಒಂದು ಡಿವೈಸ್ನಲ್ಲಿ ನಿಮ್ಮದನ್ನು ಲಾಗಿನ್ ಮಾಡಿದ್ರೆ ಅಪ್ರೂವಲ್ ಆಯಿತಾ, ಈ ಒಂದು ಮೇನ್ ಏನು ನಿಮ್ಮದು ವಾಟ್ಸಪ್ ಇರುತ್ತೆ ಅದರಿಂದ ಅಪ್ರೂವಲ್ ಕೊಡೋ ರೀತಿ ಫೀಚರ್ನ ತೊಗೊಂಬರ್ತಿರ್ಬೋದು. ಇದಾಯಿತು ಅಂದರೆ ಈ ಒಂದು ವಾಟ್ಸಪ್ನ ಹ್ಯಾಕ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂತಿದ್ದಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ಟಿಗೆ ಲಾಗಿನ್ ಬರ್ತದೆ, ಸದ್ಯದಲ್ಲೇ ಬರ್ತದೆ. ಅಪ್ರೂವಲ್ ಲಾಗಿನ್ ಮಾಡೋದಕ್ಕೆ 2ನೇ ಡಿವೈಸ್ಗೆ ಅಪ್ರೂವಲ್ ಫೀಚರ್ ಬರ್ತಾರೆ ಅನ್ನೋದು ಒಂದು ಒಳ್ಳೆಯ ವಿಷಯ. ಬಟ್ ಸ್ಟಿಲ್ ಎಷ್ಟು ಇದು ಬಂದರೂ ಕೂಡ ಎಷ್ಟು ಸೇಫ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಇದಿಷ್ಟು ವಾಟ್ಸಪ್ನ ಕೆಲವೊಂದು ಫೀಚರ್, ಹೆವಿ ಒಳ್ಳೊಳ್ಳೆ ಫೀಚರ್ನ ವಾಟ್ಸಪ್ ತೊಗೊಂಡ್ಬರ್ತಾರೆ. ಕಾದೋಣ ಮುಂದೆ ನೆಕ್ಸ್ಟ್ ಏನೇನು ಬರುತ್ತೆ ಅಂತ. ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.